ಸ್ನೇಹಿತರೆ, ಹೊಸ್ದಾಗಿ ಅಪ್ಡೇಟ್ ಬಿಟ್ಟಿರೋದ್ರಲ್ಲಿ ಮೊದಲನೇ ಮ್ಯಾಚ್ ಆಡೋಕ್ಕೆ ಹೋಗ್ತಾ ಇದ್ದೀವಿ. ಮೊದಲನೇ ಮ್ಯಾಚ್ ಅಲ್ಲ, ಎರಡನೇ ಮೂರು ಮ್ಯಾಚ್ ಇದು. ಇಲ್ಲಿ ಇಳ್ಕೊಂಡ್ರೆ ಸ್ವಲ್ಪ ಆರಾಮಾಗಿ ಗನ್ ಸಿಗುತ್ತೆ, ಪ್ಲಸ್ ಕವರು ಸಿಗುತ್ತೆ ಅಂತ ಇಳಿದಿದ್ದೀವಿ. ನೋಡೋಣ. ಇಲ್ಲಿ ನಮಗೆ ವೆಕ್ಟರ್ ಸಿಗುತ್ತೆ. ವೆಕ್ಟರ್ ಹಿಡ್ಕೊಂಡು ಹೆಂಗೆ ಹೊಡಿತೀನಿ ಅಂತ ನೋಡ್ತಾ ಇರಿ. ಎಂಟರ್ಟೈನ್ಮೆಂಟ್ ಅಂತೂ ಇದ್ದೇ ಇರುತ್ತೆ. ಇಲ್ಲೊಬ್ಬ ನೆಕ್ಕೊಂಬಂದ, ಅವನಿಗೂ ಹೊಡೆದೆ. ಅದಾದಮೇಲೆ ನಮ್ಮ ಫ್ರೆಂಡು ಇಲ್ಲಿಲ್ಲ ಅಂತಿದ್ದ. ನೋಡೋಣ, ಒಂದು ಕಿಲ್ ಸಿಗಲ್ಲ ಆ್ಯಕ್ಚುಲಿ. ಇವನೊಬ್ಬ ನೆಕ್ಕೊಂಬಂದ, ಇವನಿಗೂ ಬಿಟ್ಟು ಹೋದೆ. ಇಲ್ಲಿ ಬುಲೆಟ್ನ ಉಳಿಸ್ಕೊಳಕ್ಕೋಸ್ಕರ ಚಾಕಲ್ಲಿ ಹೊಡಿತೀನಿ ಇವನಿಗೆ. ಹೊಡೆದ್ಮೇಲೆ ಇವನು ಅಂತೂ ಬಿಕಾರಿ, ಇವನ ಹತ್ರ ಏನೂ ಇರಲ್ಲ ಅಂತ ಗೊತ್ತು. ಇನ್ನು ನಮ್ಮ ನಂಬರ್ 4 ಬಂದ್ಬಿಟ್ಟು ಕನ್ನಡದವರೇ. ಅವಳಿಂದ ಲೋ 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 ಅಂತವ್ರೆ, ಏನು ಗೊತ್ತಾಯ್ತಿರಲಿಲ್ಲ. ಇಲ್ಲೊಬ್ಬ ಪೋಸ್ಟ್ ಕೊಡ್ತಿದ್ದೆ, ಇವನಿಗೂ ಹೊಡೆದ್ವಿ. ಇನ್ನೂ ಇದೆ, ಒಳ್ಳೊಳ್ಳೆ ಫೈಟ್ ಇದೆ. ಆ್ಯಕ್ಚುಲಿ ನೀವು ತಮ್ಮನೇಲಿ ನೋಡು ಅಂದ್ಕೊಂಡಿರ್ತೀರ ಏನು ಕರ್ಮ ಅಂತ. ನೀವು ಅಪ್ಡೇಟಲ್ಲಿ ಗೊತ್ತಾಗುತ್ತೆ ಬನ್ನಿ ಏನು ಕರ್ಮ ಅಂತ. ನಿಜವಲ್ಲೂ ನನಗಂತೂ ಬೇಜಾರಾಗೋಗ್ಬಿಡ್ತು. ಆ ಅಪ್ಡೇಟ್ ಯಾಕಾರು ಬಿಟ್ಟವನು ಅನಿಸ್ಬಿಡ್ತು. ನೋಡ್ತೀರಾ, ನಿಮಗೆ ಗೊತ್ತಾಗುತ್ತೆ ಈಗ. ಸ್ನೇಹಿತರ ಮೇಲೆ ಅಂದರೆ ನಮ್ಮ ಟೀಮ್ಮೇಟ್ಗಳ ಮೇಲೆ ಹಂಬಲ ಆಗಿಬಿಡುತ್ತೆ. ನಾವು ಉಳಿಸ್ಕೊಳಕ್ಕಾಗಲ್ಲ, ಯಾಕಂದರೆ ಇಲ್ಲಿ ಡಿವೋ ವರ್ಸಸ್ ಸ್ಕ್ವಾಡೇ ಆಗೋದು. ಯಾಕಂದರೆ ಇವ್ರು ಯಾರು ನಮ್ಮ ಜೊತೆ ಆಡೋದೇ ಇಲ್ಲ. ಅದು ಯಾಕೆ ಗೊತ್ತಿದೆ ಅಂತ ಗೊತ್ತಿಲ್ಲ. ನಮ್ಮ ಟೀಮೇಟ್ ರಿಯಾಕ್ಷನ್ ಒಂದು ಬರುತ್ತೆ, ಕೇಳಿಸ್ಕೊಳ್ಳಿ. ಇಲ್ಲಂತೂ ಮಾತ್ರ ಸೈಕ ಕವರ್ ಕೊಡ್ತಾಯಿದ್ರು. ಅದು ಏನು ಕವರು ಅಂತೀರ, ಮೇಲೆ ಕೆಳಗಡೆ ಎಲ್ಲದಕ್ಕೂ ಕವರ್ ಕೊಡ್ತಾಯಿದ್ರು. ಆದರೂ ಕ್ಲಿಯರ್ ಮಾಡ್ತೀವಿ, ನೋಡಿ ಹೆಂಗೆ ಕ್ಲಿಯರ್ ಮಾಡ್ತೀವಿ. ಇಲ್ಲಂತೂ ನನಗಂತೂ ಮುಕ್ಲಾರೆ ಡ್ಯಾಮೇಜ್ ಮಾಡಿಬಿಟ್ಟ ನನ್ನ ಮಗ. ಮೇಲಿದ್ದವನೇ, ಮೇಲಿಂದ ಕಿಳಿಯಲ್ಲ ಈ ನನ್ನ ಮಕ್ಕಳು ಬುಲೆಟ್ಸ್ ಖಾಲಿಯಾಗೋ ತನಕ. ಹೀಲ್ ಮಾಡಿಕೊಂಡು ಇನ್ನೇನು ಆ ಕಡೆ ಸೈಡಿಗೆ ಹೋಗ್ತೀನಿ ನಾನು. ಇಲ್ಲೊಬ್ಬ ಎನಿಮಿ ಇರ್ತಾನೆ, ನೋಡಿ ಅವನ ಜೊತೆ ಏನಾಗುತ್ತೆ ಅಂತ. ಇಲ್ಲಿ ನಾನು ನಾಕ್ ಮಾಡ್ದವನಿಗೇನೋ ನನ್ನ ಟೀಮೇಟು ಹೆಂಗೋ ಹೊಡಿತಾನೆ. ಬಟ್ ಇಲ್ಲೊಬ್ಬ ಅವ್ನ ಟೀಮೇಟ್ ಹೆಂಗೆ ಆಟ ಆಡಿಸ್ತಾನೆ ನೋಡಿ, ಓಡೋಗೋದು ಎಲ್ಲ ಮಾಡ್ತಿರ್ತಾನೆ. ನೋಡೋಣ, ಅವನು ಏನು ಸುಮ್ಮನೆ ಬಿಡ್ತೀವ, ಹುಡುಕ ಹೋಗಿ ಹೊಡಿಯೋದೆಯ. ಸ್ವಲ್ಪ ನನಗೆ ಬಾಯಿಗೆ ಬಂದಿತ್ತು, ಯಾಕಂದರೆ ನಾನು ಕ್ಲೋಸ್ ರೇಂಜ್ ಅಷ್ಟು ಚೆನ್ನಾಗಿ ಆಡಿಸಲ್ಲ. ಸ್ವಲ್ಪ ಮಿಡ್ ರೇಂಜ್ ಆದರೆ ಚೆನ್ನಾಗಿ ಆಡಿಸ್ತೀನಿ, ಬಟ್ ಕ್ಲೋಸ್ ರೇಂಜ್ ಅಷ್ಟು ಚೆನ್ನಾಗಿ ಆಡಿಸಲ್ಲ. ಆದರೂ ಹಿಂಗೋ ಹೊಡೆದ್ಬಿಟ್ಟೆ. ಇಲ್ಲಿ ಹೀಲ್ ಮಾಡಿಕೊಂಡು ಹೆಂಗೋ ಮೇಲೆ ಬರ್ತೀನಿ. ಆದರೆ ಇಲ್ಲೊಬ್ಬ ಕ್ಯಾಂಪ್ ಆಗ್ತಿದ್ದ, ನೋಡಿ ಅವನು ಏನೇನು ಮಾಡ್ತಾನೆ ಸರ್ಕಸ್ಸು ಅಂತ, ಹೆಂಗೆ ಕೂತಿರ್ತಾನೆ ಅಂತ. ಯಪ್ಪ, ಏನು ಕ್ಯಾಂಪರ್ಸ್ ಅಂತೀರಾ. ಅದನ್ನು ಆ್ಯಕ್ಟಿವೇಟ್ ಮಾಡಿಬಿಟ್ಟು ಇಲ್ಲಿಂದ ಬಂದ್ಬಿಟ್ಟು ಇಲ್ಲಿ ಇಳ್ಕೋತೀವಿ ಪವರ್ ಪ್ಲ್ಯಾಂಟ್ ಹತ್ರ. ನೋಡಿ ಏನಾಗುತ್ತೆ ಅಂತ. ನಮ್ಮ ಫ್ರೆಂಡಿಗೆ ಹತ್ತು ಅಂತ ಕೇಳ್ಕೊತಾ ಇರ್ತೀನಿ, ಬಡ್ಕೊತಾ ಇರ್ತೀನಿ. ಅವ್ನು ಹತ್ತುತ್ತಾ ಇರಲ್ಲ. ನೋಡಿ ಹೆಂಗೆ ಆಡ್ತಾನೆ ತೆಗೆ, ಹೆಂಗೆ ಒದೆ ತಿಂತೀವಿ ನಾವು ಅಂತ. ನೋಡಿ ಹೆಂಗೆ ಒದೆ ತಿಂತಿದ್ದೀನಿ. ಅವ್ನು ಮಲ್ಕಡ್ಡೆ ಅವನೇ, ಅದು ಏನು ಮಾಡ್ತಿದ್ದು ಗೊತ್ತಿಲ್ಲ. ಹತ್ಲಾ ಹತ್ತಿದ್ದೀನಿ, ಹತ್ತುತ್ತಾನೆ ಇಲ್ಲ ಅತ್ತೆಗೆ. ನನಗೂ ಸಾಕಾಗೋಯ್ತತ್ತೆಗೆ. ಲಾಸ್ಟಿಗೆ ಹತ್ತದ ಅದು ಹೆಂಗೋ ಅತ್ತೆಗೆ. ಇಲ್ಲಿಂದ ಓಡ್ಬಿಟ್ಟು ಸ್ವಲ್ಪ ಕವರ್ ಆ ಕಡೆಯಿಂದ ಬಂದು ಏನೋ ಒಂದು ಮಾಡೋಣ ಅಂತ ಓಡ್ದು.
ಇಲ್ಲೊಬ್ಬನ ಹೆಂಗೋ ಒಬ್ಬನ್ನ ನಾಕ್ ಮಾಡಿಬಿಡ್ತೀನಿ. ಬಟ್ ಈ ಕಡೆ ರೈಟ್ ಸೈಡಲ್ಲಿ ಒಬ್ಬ ಇದ್ದ, ಹೌಚ್ಕೊಂಡು ಆಟ ಆಡ್ತಿದ್ದ. ಅವನಿಗೂ ಹೊಡಿತೀವಿ, ಬಟ್ ಇವಾಗ ಹೊಡೆಯೋಕ್ಕಾಗಲ್ಲ ಅವನಿಗೆ. ಅವನು ಹೊರಗಡೆನೇ ಬರ್ತಲ್ಲ, ಅಣ್ಣ ಪುಣ್ಯಾತ್ಮ ದೇವರು. ಈಗ ಅಲ್ಲಿ ಅವನು ಎಲ್ಲಿ ಹಿಡಿಬೇಕು ಅಲ್ಲಿ ಹಿಡಿತೀವ ನನ್ನ ಮಗನ. ನಾನು ಆಮೇಲೆ ಅವನನ್ನು ಎಷ್ಟೊತ್ತು ಅಂತ ಕಾಯೋದಿತ್ತು, ಈ ಕಡೆ ಬಂದೆ. ಅಷ್ಟರಲ್ಲಿ ನನ್ನ ಟೀಮೇಟಿಗೆ M24 ಯಾರೋ ನಾಕೆ ಮಾಡಿಬಿಡ್ತಾನೆ. ಅವನ ಹತ್ರ ಹೆಂಗೋ ಸೆಲ್ಫಿಲಿತ್ತು, ಬಟ್ ಇನ್ನೊಬ್ಬ ಎನಿಮಿ ಇದ್ದ ಅಂತ ಅಂದ್ಬಿಟ್ಟು ನಾನು ಹತ್ರ ಹೋದೆ. ಆಮೇಲೆ ಇಲ್ಲಿ ಬಂದು M24 ಹುಡುಕಕ್ಕೆ ನೋಡಿದ್ವಿ, ಬಟ್ M24 ಎಲ್ಲೂ ಕಾಣಿಸ್ತಾ ಇರಲಿಲ್ಲ. ಸುಮ್ಮನೆ ಕಾಣಿಸ್ತಿಲ್ದವ್ರಿಗೆ ಯಾಕೆ ಹೊಡಿಯೋದು, ಇರೋ ಕಿಲ್ಲರ್ ಹೊಡಿಯೋಣ ಅಂತ ಅಂದ್ಬಿಟ್ಟು ರ್ಯಾಶ್ ಗೇಮ್ ಮಾಡೋಣ ಅಂತ ಹೊರಟೆ. ಅಷ್ಟರಲ್ಲಿ ಅದೇ ಒಬ್ಬ ರೈಟ್ ಸೈಡಲ್ಲಿ ಹೌಚ್ಕೊಂಡಿದ್ದ ಅನ್ನಲ್ಲ, ಅವನು ನಮಗೆ ಫೈರ್ ಕೊಟ್ಟ. ಇನ್ನು ಅವನು ಬಿಡ್ತೀವಾ, ನೋಡಿ ಏನಾಗುತ್ತೋ ಅವನ ಹತ್ರ ಅಂತ. ಕರ್ಮ ಅನ್ನಲ್ಲ, ಇವಾಗ ಸ್ಟಾರ್ಟ್ ಆಗುತ್ತೆ ನೋಡಿ. ಇವನಂತೂ ಇದನ್ನು ಬಿಟ್ಟು ಅಲ್ಲಾಡಲ್ಲ. Marked a location. ಇಲ್ಲೇ ನಾವು ಮಾಡಿದ ತಪ್ಪು. ನಾನು ಹಾರ್ಕೊಂಡು ಹೋಗ್ಬಿಟ್ಟಿದ್ರೆ ಇಷ್ಟೊತ್ತಿಗೆ ಮ್ಯಾಚ್ ಏನೋ ಆಗಿರೋದು, ಬಟ್ ಹಾರ್ಕೊಂಡು ಹೋಗೋಕ್ಕಾಗಲಿಲ್ಲ. ಎಲ್ಲ ಎಡವಟ್ಟಾಗುತ್ತೆ ನೋಡಿ. ಇನ್ನು ಇವಾಗ ಬರೀ ಡ್ರಾಮಾ ಅಂದರೆ ಡ್ರಾಮಾ, ಫುಲ್ಲು ಸಸ್ಪೆನ್ಸ್ ಥ್ರಿಲ್ಲರ್ ಥರ. ಅವನು ಅದನ್ನು ಬಿಡ್ತಾ ಇಲ್ಲ, ನಾವು ಇಲ್ಲಿಂದ ಹೊಡೆಯೋದು ಬಿಡ್ತಾ ಇಲ್ಲ. ನೋಡಿ ಏನಾಗುತ್ತೆ ಅಂತ. ಇಲ್ಲೇ ಮಿಸ್ಟೇಕ್ ಮಾಡಿದ್ದು. ಅವನ ಹತ್ರ ಆ್ಯಕ್ಚುಲಿ ಸೆಲ್ಫಿಲಿತ್ತು, ಸೊ ಸೆಲ್ಫ್ ರಿವೈವ್ ಆಗಿಬಿಡ್ತಾನೆ. ನಾನು ಅದನ್ನು ಅಬ್ಸರ್ವೇ ಮಾಡಿರಲಿಲ್ಲ. ಮುಂದಕ್ಕೆ ಅದ್ರ ಪ್ರೈಸ್ನೂ ಕಟ್ತೀನಿ ನೋಡಿ. Thank you. ಇಲ್ಲಿ ಅವ್ನು ಸೆಲ್ಫ್ ರಿವೈವ್ ಆಗ್ತಿದ್ದಾನೆ ಅಂತ ನನಗೆ ಗೊತ್ತಾಗ್ದಲೇ ಆ ಕಡೆ ಹೋಗ್ಬಿಟ್ಟೆ. ಸೊ ಅದೇ ತಿಂದೆ, ಏನು ಮಾಡೋಕ್ಕಾಗಲ್ಲ. ನೋಡ್ತಾರೆ.